ಇವತ್ ನಾನು ದೆವ್ವ ನೋಡಿದೆ. ಅಲ್ಲೇನೋ ಓದಂಗಾಯ್ತು ನನಗೆ. ಯಾಕೋ ಸಾಕನ್ಸ್ತಾ ಇದೆ ಗುರು. ಈ ಒಂದ್ ಜಾಗಕ್ಕೆ ಹೋಗ್ಬೇಕು ಅಂತ ನನಗ್ ಪ್ಲಾನೇ ಇರ್ಲಿಲ್ಲ. ನನ್ ಪಾಡಿಗೆ ನಾನು ಒಬ್ನೇ ಕೇರಳದಲ್ಲಿ ಸುತ್ತಾಡ್ಬೇಕಾದ್ರೆ ಈ ಒಂದ್ ವಾಟರ್ ಬೀಚ್ ಕಾಣಿಸ್ತು. ಅದನ್ನ ದಾಟ್ಕೊಂಡ್ ಮುಂದೆ ಹೋಗ್ತಾ ಇದ್ದಂಗೆ ಒಂದ್ ಹಳೆ ಕಾಲದ ಅಜ್ಜಿ ಅಂಗಡಿ ಕೂಡ ಸಿಕ್ತು. ಏನಾದ್ರೂ ತಿನ್ಕೊಂಡ್ ಹೋಗೋಣ ಅಂತ ಹೊಳಗೋದೆ. ಆ ಅಜ್ಜಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಮಲಯಾಳಂ ಮಾತಾಡ್ತಾ ಇದ್ರಿಂದ ನನ್ಗೆ ಅವ್ರು ಹೇಳಿದ್ ಏನು ಅರ್ಥ ಆಗ್ಲಿಲ್ಲ. ಅದೇ ಟೈಮ್ಗೆ ಈ ಇಬ್ರು ಲೋಕಲೈಟ್ಸ್ ಬಂದ್ರು. ಅವ್ರು ಹೇಳಿದ ಪ್ರಕಾರ ಒಂದ್ 5-6 ಕಿಲೋಮೀಟರ್ ಆಫ್ ರೋಡ್ ಮಾಡ್ಕೊಂಡು ಹೋದ್ರೆ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್ ನೋಡ್ತೀರಾ ನೀವು ಅಂದ್ರು. ಆದ್ರೆ ಇವ್ರಿಬ್ರು ಗೊತ್ತಿರಲಿಲ್ಲ ಈ ಒಂದು ಜಾಗ ಬೇರೆ ಯಾವ್ದೋ ಕಾರಣದಿಂದ ಕ್ಲೋಸ್ ಆಗಿ 6 ತಿಂಗಳು ಮೇಲಾಗಿದೆ ಅಂತ. ಆ ಒಂದ್ ಬೆಟ್ಟದ ಹತ್ರ ಇರೋ ಲೋಕಲೈಟ್ಸ್ ನನ್ನ ತಡೆದ್ರು ಜೋಶಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡು 3/4 ಗಂಟೆ ಬೆಟ್ಟ ಹತ್ಸಾದ್ಮೇಲೆ ಈ ಒಂದು ಬ್ಯಾರಿಗೇಡ್ ಸಿಕ್ತು. ಈ ಒಂದು ಬ್ಯಾರಿಗೇಟ್ ಅಲ್ಲಿ ಲಾಕ್ ಸುಮ್ನೆ ಇಟ್ಟಿದ್ರು, ಲಾಕ್ ಹಾಕಿರ್ಲಿಲ್ಲ. ಸೊ ಆ ಲಾಕ್ ನ ಎತ್ತಿ ಸೈಡ್ ಅಲ್ಲಿ ಇಟ್ಟು ಬ್ಯಾರಿಗೇಡ್ ತೆಗ್ದು ಆಗಿದ್ದಾಗ್ಲಿ ಅಂತ ಆಫ್ ರೋಡ್ ಮಾಡ್ಕೊಂಡು ಹೋಗೇಬಿಟ್ಟೆ. ಹಾಗೆ ಆಫ್ ರೋಡ್ ಮಾಡ್ಕೊಂಡು 1 ಕಿಲೋಮೀಟರ್ ಮುಂದೆ ಹೋಗ್ತಾ ಇದ್ದಂಗೆ ಒಂದ್ ಕಾರ್ನರ್ ಅಲ್ಲಿ ಗಾಡಿನ ಟರ್ನ್ ಮಾಡಿದ ತಕ್ಷಣನೇ ಕಣ್ಮುಂದೆ ಏನೋ ಒಂದು ಸ್ಲೋ ಆಗಿ ಪಾಸ್ ಆಯ್ತು. ಅವಾಗ ಫ್ಲಾಶ್ ಆಯ್ತು ನನ್ಗೆ, ಸುತ್ತು ನನ್ನ ರೇಡಿಯಸ್ 10 ಕಿಲೋಮೀಟರ್ ಅಲ್ಲಿ ಯಾವೊಬ್ಬ ಮನುಷ್ಯ ಕೂಡ ಇಲ್ಲ ನನಗೆ ಅಂತ. ಕಣ್ಮುಂದೆ ಕಾಣಿಸಿದ್ದು ಪ್ರಾಣಿ ಅಲ್ಲ ಅಂತ ಗೊತ್ತಿದ್ರು ನನ್ನ ಮನ್ಸಿಗೆ ಮತ್ತೆ ತಲೆಯಲ್ಲಿ ಅದು ಪ್ರಾಣಿನೇ ಅಂತ ಫಿಕ್ಸ್ ಆದೆ. ಯಾಕಂದ್ರೆ ಈ ತರ ಸಿಚುವೇಶನ್ ಗಳಲ್ಲೇ ನಮ್ಗೆ ಚಿಕ್ಕ ಹುಡುಗರಿಂದ ನೋಡಿರೋ ದೆವ್ವದ ಫಿಲಮ್ ಗಳೆಲ್ಲ ತಲೆಗೆ ಬಂದು ಎದ್ರುಕೊಂಡು ಅದು ನಮ್ಗೆ ಏನಾದ್ರು ಮಾಡಕ್ಕಿಂತ ಮುಂಚೆನೆ ನಮಗ್ ನಾವೇನಾದ್ರೂ ಮಾಡ್ಕೊಂಡ್ಬಿಡ್ತೀವಿ